ಬೇರೆಯವ್ರ ಹೊಲದಲ್ಲಿ ಎಷ್ಟು ಜನ ಕಳ್ತನ ಮಾಡಿದ್ದೀರಾ? ಕಳ್ತನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ಕಳ್ತನ ಮಾಡ್ತಿಲ್ಲ. ಸೊ ಇದು ನಮ್ಮ ಮಾವ ಅವ್ರದ್ದೇ. ಸೊ ಸ್ವೀಟ್ ಕಾರ್ನ್ ತಿನ್ಬೇಕಂತ ಆಸೆ ಆಯಿತು ಆ್ಯಂಡ್ ಕಿತ್ಕೊಂಡು ಹೋಗೋಣ ಅಂತ ಹೀಗೆ ಬಂದೆ. ಆದರೂ ಕಳ್ತನ ಮಾಡಿ ತಿಂದರೆ ಒಂದು ಮಜಾ ಅಲ್ವಾ? ಸೊ ನಾವು ಕೂಡ ಕಳ್ತನಕ್ಕೆ ಅಂತ ಹೋಗಿದ್ವಿ. ಅದೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಕೇಳಿರಿ. ಸೊ ನಾನು ನಮ್ಮ ಸಿಸ್ಟರು ಆ್ಯಂಡ್ ಕಸಿನ್ಸ್ ಎಲ್ಲ ಕಳ್ತನ ಮಾಡೋದಕ್ಕೆ ಅಂತ ಹೋಗಿದ್ವಿ. ಅವರೆಲ್ಲ ಹೊಲದೊಳಗಡೆ ಹೋಗ್ಬಿಟ್ಟು ಕಳ್ತನ ಮಾಡ್ತಿದ್ದೆ, ನನ್ನ ಮಾತ್ರ ಆಚೆ ನಿಲ್ಲಿಸಿ ಯಾರಾದರೂ ಬಂದರೆ ಹೇಳು ಅಂತ ಹೇಳಿದರು. ನಾನು ಒಬ್ಬಳೇ ನಿಂತಿದ್ದೆ. ಸ್ವಲ್ಪ ಹೊತ್ತು ನೋಡಿದೆ, ಭಯ ಆಯಿತು ಅಂತೇಳ್ಬಿಟ್ಟು ಅವ್ರ ಹೆಸರೆಲ್ಲ ಜೋರಾಗಿ ಕೂಗೋ ಸ್ಟಾರ್ಟ್ ಮಾಡಿದೆ. ನಾನು ಕೂಗಿದ್ದಕ್ಕೆ ಎಲ್ಲೋ ಇದ್ದಿದ್ದು ಓನರ್ ಕೂಡ ಓಡ್ದು ಬಂದುಬಿಟ್ಟು ನಮ್ಮನ್ನೆಲ್ಲ ಓಡಿಸಿದ್ರು. ನಾವು ಓಡಿ ಓಡಿ ಮನೆಗೆ ಬಂದ್ವಿ. ಸೊ ಆಮೇಲೆ ಒಂದು 2 ಡೇಸ್ ನಾವು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ಸೊ ಆವತ್ತು ಲಾಸ್ಟು. ಮತ್ತು ನನ್ನ ಕಳ್ತನಕ್ಕೆ ಕರ್ಕೊಂಡು ಹೋಗೋದೇ ಬಿಟ್ಬಿಟ್ರು. ಆ ಏಜಲ್ಲಿ ನಾವು ಮಾಡಿದ ತಪ್ಪು ಅನಿಸ್ಲಿಲ್ಲ. ಬಟ್ ಒಂದು ಬೆಳೆ ಹಿಂದ್ಗಡೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾದ್ಮೇಲೆ ನಾವು ಮಾಡಿದ ತಪ್ಪು ಅನ್ನಿಸ್ತು. ಬಟ್ ಈಗ ಮತ್ತೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಸ್ವೀಟ್ ಕಾರ್ನ್ ತಿನ್ನೋದಂದರೆ ಎಷ್ಟು ಜನಕ್ಕೆ ಇಷ್ಟ? ನನಗಂತೂ ಒಂದು ಟೈಮಲ್ಲಿ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ ಆಗ್ತಿದ್ದಿಲ್ಲ. ನಾವು ಹೆಲ್ತಿಯಾಗಿರ್ಬೇಕಂದ್ರೆ ಹೆಲ್ತಿ ಫುಡ್ ತಿನ್ನಲೇಬೇಕಲ್ಲ. ಸೊ ಹೆಲ್ತಿ ಫುಡ್ ಕೂಡ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಹೋಗಿ. ಬಾಯ್.